ವೆಲ್ಕಮ್ ಟು ಸರಸ್ವತಿ ಲೈಫ್ ಸ್ಟೈಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನನ್ನ ವೀಡಿಯೋಗೋಸ್ಕರವ. ಫ್ರೆಂಡ್ಸ್, ನಾನಿವತ್ತು ಬ್ರಾಹ್ಮಿ ಮುಹೂರ್ತದಲ್ಲೇ ಅಮೃತ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಪೂಜೆ ಅನ್ನೋದನ್ನು ನೋಡಿ. ಉಪ್ಪಿನ ದೀಪ ಹಚ್ಚಿದ್ದೀನಿ. ಲಕ್ಷ್ಮಿ ಫೋಟೋದ ಮುಂದೆ ಕಳಸದ ಬಲಭಾಗದಲ್ಲಿ ಅಮೃತ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ. ನೋಡಿ, ಒಂದು ಚಿಕ್ಕದು ಕಳಸ ಚಮ್ ತಗೋಬೇಕು. ತಾಮ್ರದ್ದು ಇಲ್ಲ ಹಿತ್ತಾಳೆದು ಇಲ್ಲ ಬೆಳ್ಳಿದು, ನಿಮ್ದು ಯಾವ್ದು ಇರುತ್ತೆ ಅದನ್ನು ತೊಗೊಳ್ಳಿ. ಸ್ಟೀಲಿಂದೆಲ್ಲ ತೊಗೋಬೇಡಿ. ಅದಕ್ಕೆ ಅದ್ರ ತುಂಬವ ಯಾವ್ದಾದ್ರು ಧಾನ್ಯ ತುಂಬಬೇಕು. ನಿಮಗೆ ಯಾವುದು ಧಾನ್ಯ ಇರುತ್ತೆ, ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಅಕ್ಕಿ, ಗೋಧಿ ನುಚ್ಚು, ಯಾವ್ದಾದ್ರು ಒಂದು ಧಾನ್ಯ ತುಂಬಿ ಅದಕ್ಕೆ ಅದ್ರ ಮೇಲೆ ಅದರೊಳಗೆ ಕಾಯಿ ಧಾನ್ಯ ಜೊತೆಗೇ 5 ಕಾಯಿನ ಹಾಕ್ಬೇಕು. 5 ರೂಪಾಯಿ ಕಾಯಿನ 5 ಹಾಕಿ ಅದ್ರ ಮೇಲೆ 2 ವಿಳೆದೆಲೆ ಇಟ್ಟು ಆ ವಿಳೆದೆಲೆ ಮೇಕೆ ಸ್ವಸ್ತಿಕ್ ಬರಿಬೇಕು. ಕಾಯಿನ ಹಾಕಿ ಇಡ್ತೀವಲ್ಲ ಚಂಬು ಕೆಳಗಡೆಗೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಓಮು ಸ್ವಸ್ತಿಕ್ಕು ಶ್ರೀ ಯಾವ್ದಾದ್ರು ಬರಿಬೇಕು. ಆ ಪ್ಲೇಟ್ ಕೆಳಗಡೆಗೆ ಯಾವ್ದಾದ್ರು ಒಂದು ಪದ್ಮಾಸನ ರಂಗೋಲಿ ಹಾಕಬೇಕು ಲಕ್ಷ್ಮಿದು. ಅದಾದಮೇಲೆ ಅದ್ರ ಮೇಲೆ ತಟ್ಟೆ ಇಟ್ಟು ತಟ್ಟೆಗೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಶ್ರೀ ಬರೆದು ಶ್ರೀ ಮೇಲೆ ಅರ್ಶಿನ ಕುಂಕುಮ ಹಾಕಿ ನಾವು ಪೀಠ ರೆಡಿ ಮಾಡಬೇಕು ಲಕ್ಷ್ಮಿದು. ಆ ಪೀಠದ ಮೇಲೆ ನಾವು ತೊಗೊಂಡಿರೋದು ಚಂಬಿಡಬೇಕು. ನಾವು ಧಾನ್ಯ ತುಂಬಿರ್ತೀವಲ್ಲ, ನಾನು ಕಡಲೆಬೇಳೆ ತುಂಬಿದ್ದೀನಿ ಧಾನ್ಯವ. ಅದ್ರ ಮೇಲೆ 2 ವಿಳೆದೆಲೆ ಇಟ್ಟು ಲಕ್ಷ್ಮಿ ವಿಗ್ರಹ ಇಟ್ಟಿದ್ದೀನಿ. ಅದು ವಿಳೆದೆಲೆ ಮೇಲೆ ಸ್ವಸ್ತಿಕ್ಕು ಶ್ರೀ ಯಾವುದಾದ್ರೂ ಬರೆದು ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಅಭಿಷೇಕ ಮಾಡ್ಕೊಂಡಿರೋದನ್ನ ಪಂಚಾಮೃತ ಅಭಿಷೇಕ ಮಾಡಿರೋದನ್ನ ಲಕ್ಷ್ಮಿ ಇಟ್ಟು ಲಕ್ಷ್ಮಿಗೆ ಅರಿಶಿನ ಕುಂಕುಮ ಗಂಧ ಇಟ್ಟು ಅಲಂಕಾರ ಮಾಡಿ 2 ಎಳೆ ಗೆಜ್ಜೆ ವಸ್ತ್ರ ಹಾಕಿ ಸುಗಂಧ ಪರಿಮಳ ಹೂವು ಹಾಕಬೇಕು. ನೋಡಿ, ನಾನು ಮಳ್ಳೆ ಹಾಕಿದ್ದೀನಿ, ಮಳ್ಳೆ ಹೂವು ತಂದು ಹಾಕಿದ್ದೀನಿ. ಅದಾದಮೇಲೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಹೂವು ಹಾಕಿ ರೆಡಿ ಮಾಡಿ ಅದ್ರ ಮುಂದೆನೇ ಗಣೇಶನ ಕೂರಿಸಿದ್ದೀನಿ. ನೋಡಿ, ನಾನು ಗಣೇಶನ ವಿಗ್ರಹಕ್ಕೂ ಅಭಿಷೇಕ ಮಾಡಿ ಆಮೇಲೆ ಗಣೇಶನ ವಿಗ್ರಹದ ಕೆಳಗಡೆಗೆ ಓಂ ಅಂತ ಬರೆದು ಆ ವಿಗ್ರಹ ಇಟ್ಟು ಗಣೇಶನ ವಿಗ್ರಹಗೂ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಗಣೇಶನ ಇಟ್ಟು ಅದಾದಮೇಲೆ ಅದ್ರ ಮುಂದೆನೇ ಗಣೇಶನ ಮುಂದೆ ನೋಡಿ ಕವಡೆ ಮಣಿ, ಗೋಮತಿ ಚಕ್ರ, ಅರಿಶಿನ ಕೊಂಬು, ಅಡಿಕೆ ಬೆಟ್ಟ, ಆಮೇಲೆ ಗುಲ್ಗಂಜಿ, ತವರೆ ಬೀಜ ಎಲ್ಲ ಇಕ್ಕಿದ್ದೀನಿ. ಅಲ್ಲಿ ನೋಡಿ ನಾನು ಕುಬೇರ ಲಕ್ಷ್ಮಿ ವ್ರತ ಪೂಜೆನೂ ಮಾಡಿದ್ದೀನಿ. ನೋಡಿ, ಹಿಂದೆ ಲಕ್ಷ್ಮಿ ಎದುರಿಗೇ ಕುಬೇರ ಪೂಜೆನೂ ಮಾಡಿದ್ದೀನಿ. ಆಷಾಢದಲ್ಲಿ ತುಂಬಾ ಒಳ್ಳೆಯದು ಪೂಜೆಗಳು ಮಾಡೋಕ್ಕೆ. ನಾವೇನು ಅಂದ್ಕೊಂಡಿದ್ದು ಅದೆಲ್ಲ ಸಕ್ಸಸ್ ಆಗುತ್ತೆ. ನಾನು ಉಪ್ಪಿನ ದೀಪನೂ ಕಚ್ಚಿದ್ದೀನಿ. ನೋಡಿ, ನಾನು ಉಪ್ಪಿನ ದೀಪನೂ ಕಚ್ಚಿಟ್ಟಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ. ಪ್ರತಿ ಶುಕ್ರವಾರ ಇದೇ ರೀತಿ ಕಚ್ಚಬೇಕು ಉಪ್ಪಿನ ದೀಪನ. ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ. ನಾನು ತುಂಬ ವರ್ಷಗಳಿಂದ ಮಾಡಿದ್ದೀನಿ. ನೋಡಿ, ಇವಾಗ ಹೇಗೆ ಮಾಡಿದ್ದೀನಿ ಎಲ್ಲ ಪೂಜೆ ನೀವೇನದನ್ನು ನೋಡಿ. ಮನೆ ದೇವ್ರ ಪೂಜೆ ಎಲ್ಲ ಆಗೈತೆ. ನನ್ನ ಫ್ರೆಂಡ್ 5:45ಗೆಲ್ಲ ನನ್ನ ಪೂಜೆ ಆಗೋಯ್ತು. ಇವತ್ತು ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದೆ. ಮನೇಲಿ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಮೇಯ್ನಾಗಿ ಚೆನ್ನಾಗಿರಬೇಕು. ಅದಕ್ಕೋಸ್ಕರವ ಬೆಳಗ್ಗೆನೇ ಬೇಗ ಪೂಜೆ ಮಾಡಿದರೆ ಮನೇಲಿ ಒಂದು ಒಳ್ಳೆಯದು ಇರುತ್ತೆ. ಮಕ್ಳುಗಳು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ, ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ಎಲ್ಲರೂ ಅಷ್ಟರೊಳಗೆ ನಮ್ಮದು ಪೂಜೆ ಎಲ್ಲ ಮುಗಿದ್ರೆ ಅವತ್ತಿನ ದಿವಸ ಅವರೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಪ್ರತಿದಿನ ಇದೇ ಥರ ಪೂಜೆ ಮಾಡಬೇಕು. ಬೇಗನೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಮನೆಗೆ. ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಗುಡಿಸಿ ಒರೆಸಿ ಫ್ರೆಶ್ ಅಪ್ ಆಗಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಹೂವು ಎಲ್ಲ ಚೇಂಜ್ ಮಾಡಿ ಬತ್ತಿ ಚೇಂಜ್ ಮಾಡಿ ಹೊಸ ಬತ್ತಿ ಹಾಕಿ ಹೂವು ಇಟ್ಟು ದೀಪಕ್ಕೆ ಹಚ್ಚಿ ಏನಾದರೂ ಒಂದು ನೈವೇದ್ಯ ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಮನೆಗೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲವ ನಿಧಾನಕ್ಕಾದ್ರೂ ಚೆನ್ನಾಗಿ ಆಗೇ ಆಗುತ್ತೆ. ಉಪ್ಪಿನ ದೀಪ ಪ್ರತಿ ಶುಕ್ರವಾರ ಕಚ್ಚಬೇಕು. ತುಂಬಾ ಒಳ್ಳೆಯದು. ನೋಡಿ, ನಾನು ಇವತ್ತು ಕಚ್ಚಿದ್ದೀನಿ. ತುಪ್ಪ ಹಾಕಿದ್ದೀನಿ. ನಾನು ತುಪ್ಪ ಹಾಕಿನೇ ದೀಪ ಕಚ್ಚೋದು. ಉಪ್ಪಿನ ದೀಪಕ್ಕೆ ತುಪ್ಪ ಹಾಕಿ ಕಚ್ಚುತ್ತೀನಿ. ನಾಳೆ ಆಷಾಢ ಶುಕ್ರವಾರ ಇದೆ. ಲಕ್ಷ್ಮೀ ಪೂಜೆ ಮಾಡಿರಿ, ತುಂಬಾ ಒಳ್ಳೆಯದಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಇವತ್ತು ಅಮೃತ ಲಕ್ಷ್ಮಿ ಪೂಜೆ ಮಾಡಿದ್ದೀವಿ. ನಾಳೆ ಲಕ್ಷ್ಮೀ ಪೂಜೆ ಮಾಡಬೇಕು. ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.